ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಟೈಮ್ ನೋಡ್ರಿ 6 ಗಂಟೆ ಆಗೈತೆ. ಇವತ್ತು ಮಾರ್ನಿಂಗ್ ಇದು ಲಾಸ್ಟ್ ಮುಗಿಸ್ಕೊತೀನಿ. ಕಂಟಿನ್ಯೂ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ನೋಡ್ರಿ ಇವತ್ತು ವಾಕಿಂಗ್ ಹೋಗೋಕೆ ಚಿನ್ನೂ ಇದ್ದಾನ. ಆ್ಯಕ್ಚುಲಿ ಮಣ್ಣಿಂದ ಅಮ್ಮ ನನಗೂ ಎಬ್ಬಸಮ್ಮ, ನಾನು ಬರ್ತೀನಿ ವಾಕಿಂಗ್ ಹೋಗಿದ್ದು. ನಾನು ಲಾಗ್ ಎಲ್ಲ ನೋಡಿ ನಾನು ಬಿಟ್ಟು ವಾಕಿಂಗ್ ಹೊಟ್ಟಿರಮ್ಮ ಅಂತಿದ್ದ ನೋಡ್ರಿ. ಅದಕ್ಕೆ ಇವತ್ತು ಹೆಂಗೂ ಲೀವ್ ಐತಿ ನೋಡ್ರಿ. ನಮ್ಮ ಮಮ್ಮಿ ಬರ್ತಾವೆ ಇವತ್ತು ಮಾಲ್ ತೊಗೊಂಬರಕ್ಕೆ ಅಂಗಡಿಗೆ. ಇವತ್ತು ನಾಳೆ 2 ಡೇಸ್ ಲೀವ್ ಐತಿ. ಹಾಗಾಗಿ ಚಿನ್ನಗೂ ಎಬ್ಸಿವಿ. ಹೆಂಗೂ ಈಗ 6:15 ಆಗೈತಲ್ಲ, ಲೇಟ್ ಆಗ್ಯದ ಅಂತೇಳಿ ಅವನು ಕರ್ಕೊಂಡ್ರಿ ನಾವು. ಬರ್ರಿ ವಾಕಿಂಗ್ ಹೋಗೋರು. ಮತ್ತೆ ನೋಡಿ ಚಿನ್ನೂ ಇದ್ದಾನ ವಾಕಿಂಗ್ ಹೋಗಕ್ಕೆ ಇವತ್ತು. ಗುಡ್ ಬಾಯ್. ಪಟ್ ಶೂಸಕ್ಕೆ ಹೋಗು. ಮತ್ತೆ ಬರ್ರ ಸ್ಕೂಲಿಗೆ ಹೋಗ್ಬೇಕು. ಬಾಯ್ ಸಿಜು ಬಾಯ್. ನಿನ್ನೇನು ಕರ್ಕೊಂಡೋಗಲ್ಲ, ನೀ ಏನು ಮಾಡಿದ್ರು ಬಾಯ್ ಮತ್ತಲ್ಲಿ ಬೇರೆ ನಾಯಿ ಬೆನ್ನತ್ತವಪ್ಪ ನೀನು ಕರ್ಕೊಂಡು ಹೋದ್ರೆ. ನಡಿ ಚಿನ್ನ ಬರೋಣ. ನಡಿ ಪಟ್ ನೋಡಿ ನೋಡ್ತೀರಿ ಬೆಳಕಾಗಿ. ಚಿನ್ನನ ಸಂಬಂಧ ನೋಡ್ರಿ ಇವತ್ತು ಲೇಟಾಗಿ ಹೊಂಟಿ ಬೆಳಕಾಗಿ. ಜಲ್ದಿ ಹೇಳಂಗಿಲ್ಲ ಅಂತೇಳಿ ಚಿನ್ನನ್ ಗಾರ್ಡನ್ ಬತ್ತು. ಚಿನ್ನಗೆ ಆಡ್ಸು ಚಿನ್ನ ಆಡೋಗಲ್ಲ ಜರಗುಂಡಿ. ಇದು ಫುಲ್ ಖುಷಿ ಚಿನ್ನು. ದಿನ ಹಿಂಗೆ ಬಾಪಿ ಫುಲ್ ಹೈಟ್ ಆಗ್ಬಿಡ್ತೀಯೇನೆ. ಹೇಳೋದೇ ಇಲ್ಲಪ್ಪ. ನೀ ಎದ್ರೆ ಕರ್ಕೊಂಡು ಹೋಗ್ಯವಿ. ಇವತ್ತು ಲೇಟಾಗಿ ಎದ್ದಿ. ಈಗಾದ್ರೆ ಹೇಳಂಗೇ ಇಲ್ಲ. ಇಲ್ಲ ಅವ್ರ ಪಪ್ಪ ನೋಡ್ರಿ ಹೆಂಗೆ ಆಡಾತಾರ. ಅವನಿಗೆ ಅದು ಆಡಕ್ಕೆ ಅನ್ಸೈತಿ. ಅವ್ರ ಪಪ್ಪ ಕೂಡನತಾನ. ಅವ್ರ ಪಪ್ಪ ಒಲ್ಲನಾತಾನ. ಅವ ಹಠ ಮಾಡಕತ್ತ ನೋಡ್ರಿ. ಒಂದು ಸೊನ್ನ ಅದು ಆಡಿಸು ಇದು ಆಡಿಸು ಪಪ್ಪ. ಅದು ಫುಲ್ ಖುಷಿಯಾಗ್ಬಿಟ್ಟ ನೋಡ್ರಿ ಚಿನ್ನು. ಪಪ್ಪ ಅದು ಆಡಿಸು ಪಪ್ಪ ಇದು ಆಡಿಸು ನೋಡ್ರಿ. ಅವಂಗೆ ಎಷ್ಟು ಆಡಿದ್ರು ಸಾಕಾಗಂಗಿಲ್ಲ ನೋಡ್ರಿ. ಜರ್ಗುಂಡಿ ಆಡೋಣ ಎಲ್ಲ ಆಡೋಣ. ಈಗಿನ ಆಡಂಬಾ ಪಪ್ಪ ಅವ ಪಪ್ಪಗೆ ಬಿಡಲ್ಲ ಈಗ ನೋಡ್ರಿ. ನೋಡ್ರಿ ನಾವೆಲ್ಲ ಆಡಿ ಮನೆಗೆ ಹೊಂಟೀವಿ ವಾಕಿಂಗ್ ಮಾಡ್ಬಿಟ್ಟು. ಅಷ್ಟೆಲ್ಲ ಆಡೋಣ ಸಾಕಾಗಿಲ್ಲ ನೋಡ್ರಿ. ಚಿನ್ನು ಆಡಕತ್ತ ನೋಡ್ರಿ. ಚಿನ್ನು ಬ್ಯಾಡ್ ಬಾಯ್. ಇನ್ನೂ ಚಂತನ ಆಡಂಬಾ ಪಪ್ಪ ಅಂತಾನೆ. ಅವ್ನ ಸ್ಕೂಲ್ ಟೈಮ್ ಆಯಿತು. ಅವ್ರ ಪಪ್ಪ ಮೆಸ್ಸಿಗೆ ಹೋಗ್ಬೇಕು ನೋಡ್ರಿ. ಚಿನ್ನು ಬ್ಯಾಡ್ ಬಾಯ್. ಇನ್ನ ಆಡಂಪಪ್ಪ ಚಂತನ ಅದೇ ಮಾಡುವಂತ ನೋಡ್ರಿ. ಚಿನ್ನು ಮುಗಿತು ನೋಡ್ರಿ. ಮೂಡ ಫುಲ್ ಚೇಂಜ್ ಆಯ್ತು ನೋಡ್ರಿ. ಫುಲ್ ಗುಡ್ ಬಾಯ್ ಆಗ್ಯಾರ ಈಗ ಚಿನ್ನು. ಫುಲ್ ಸ್ಮೈಲೇ ಬರತ್ತ. ನಡಿ ಪಪ್ಪ ಜಲ್ದಿ ಅಂತ ಹೇಳಿ. ಯಾವಾಗ ಮೂಡ್ ಔಟ್ ಆಗುತ್ತೋ ಯಾವಾಗ ಮೂಡ್ ಬರ್ತೈತೋ ಗೊತ್ತೇ ಇಲ್ಲ ನೋಡು. ಇಷ್ಟ ನೋಡ್ರಿ. ಕಸ ಪರ್ಸಿ ಎಲ್ಲ ಬಾಂಡೆ ಎಲ್ಲ ಆಯಿತು. ದಿವ್ಯಾ ಪರ್ಸಿ ಹೋಗಿ ಬಾಂಡೆ ತಿಕ್ಕೊಂಬಂದೆ ನೋಡ್ರಿ. ನಮ್ಮ ಮಮ್ಮಿ ಬರತ್ತಾಗತ್ತೆ ಈಗ ಬಿಡ್ತೀನಿ ಅಂತ ಹೇಳಿ ಜಸ್ಟ್ ಇನ್ನೂ ನಾಷ್ಟ ಮಾಡತ್ತಾಗತ್ರಿ ಬಾಯಿಡೊಳಗೆ. ಈಗ ಬಂದ ತಕ್ಷಣ ನೋಡ್ರಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ಫುಲ್ ಡೇ ಮಾಲ್ ತೊಗೊಳ್ದೇ ಆಗತ್ತೆ ನೋಡ್ರಿ. ಭಾಳ ತೊಗೋತಾಳೆ. ಎಲ್ಲ ಸಂಗಡಿ ಏನೇನು ಬೇಕು ಎಲ್ಲನೂ ತೊಗೋತಾಳೆ. ಹಾಗಾಗಿ ಪಟ್ ನೈಟ್ ದೇವ್ರ ಪೂಜೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಹೋಗ್ಬೇಕು ನೋಡ್ರಿ. ಬರೀ ಪಟಕನ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಸ್ನಾನ ಮಾಡ್ಕೊಂಬಂದು ನೋಡ್ರಿ ಪಟ್ ದೇವ್ರ ಪೂಜೆ ಮಾಡಿ ಬರೀ ಮೊದಲೇ ಶುಕ್ರವಾರ ಇವತ್ತೈತೆ. ಎಲ್ಲ ಪಿತಾಂಬರ ಹಚ್ಚಿ ದೇವ್ರ ತಿಕ್ಕೊಂಡು ಪೂಜೆ ಮಾಡ್ಬೇಕು. ಈ ಕಡೆ ಜೀರಿಗೆ ನೀರು ಕುಡಿದ್ಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ ನೋಡ್ರಿ. ಎಲ್ಲ ತಿಕ್ಕೊಂಡು ದೇವ್ರ ಪೂಜೆನೂ ಮಾಡಿದೆ ನೋಡ್ರಿ. ದೇವ್ರ ಪೂಜೆ ಮಾಡಿ ಈ ಕಡೆ ಜೀರಿಗೆ ನೀರು ಸೋಸ್ಕೊಂಡು ಬರ್ಬಿಟ್ಟು ಜೀರಿಗೆ ನೀರು ಕುಡಿದು ರೆಡಿಯಾಗಿ ಹೋಗ್ಬೇಕು ನೋಡ್ರಿ. ಪೂಜೆ ಆಯ್ತಲ್ರಿ. ಅದಕ್ಕೆ ಜೀರಿಗೆ ನೀರು ಕುಡಿದು ಗಿಶಿನ ಪಟ್ಕೊಂಡು ರೆಡಿಯಾಗಿ ಹೋಗ್ಬೇಕು ನೋಡ್ರಿ. ಮಮ್ಮಿ ಬರತ್ತಾಳೆ ಅಂದ್ರೆ ಒಂದು 15-20 ನಿಮಿಷ ಆಯ್ತು ನೋಡ್ರಿ. ಅದ್ರಾಗ ನಮ್ಮ ತಂಗಿ ಮಗಳು ಆದ್ಯ ಬೇನತ್ಲ ತಕಿನೂ ಕರ್ಕೊಂಬಂದ ಅವ್ರು ಬಿಸ್ಲಾಗ. ಹುಡುಗರು ಕೇಳಂಗಿಲ್ಲ ತೆಗಿ ಸುಮ್ಮನೆ ಕರ್ಕೊಂಬಂದಾಗ ನಮ್ಮ ತಂಗಿ ಅದಕ್ಕೆ ಕಾಲ್ ಮಾಡಿ ಹೇಳಿದ್ಲು ನೋಡ್ಕೊ ಅಂತ ಹೇಳಿ. ಇವತ್ತು ಚಿನ್ನೂ ಕರ್ಕೊಂಡು ಹೋಗ್ಬೇಕಂತ ಮೇನು ಅಲ್ಲೆಲ್ಲ ಸಂತೆ ತೊಗೊಂಡು ಇವತ್ತು ಇವನಿಗೆ ಬಾಗೇವಾಡಿ ಹೋಗಿ ನೋಡ್ರಿ. ನಾಳೆ ಕುಬ್ಸ ಮಾಡಕ್ಕಂತ ಹೇಳ್ದಲ್ಲ. ಅಂದ್ರೆ ಮತ್ತೆ ವಾಪಸ್ ಬಂದಾಗಲ್ಲ ಇನ್ನೂ ಬ್ಯಾಗ್ ಪ್ಯಾಕ್ ಮಾಡಬೇಕು. ಬ್ಯಾಗ್ ಅಂದ್ರೆ 2 ಡೇಸ್ಗೆ ಅಷ್ಟೇ ನೋಡ್ರಿ. ಚಿನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ಸ್ಕೂಲಿಗೆ ಬಂದ ತಕ್ಷಣ. ಯಾಕಂದ್ರೆ ನಾಳೆ ಒಂದು ಸಾಟರ್ಡೇ ಸಂಡೇ 2 ದಿನ ಇರ್ತೈತೆ ನೋಡ್ರಿ. ಸಂಡೇ ವಾಪಸ್ ಬರ್ತೀನಿ. ಸಂಡೇ ಅಂತೂ ಒಂದು ಹಾಲಿಡೇ ಇರ್ತದೆ ಅಂತೇಳಿ ಅದಕ್ಕೆ 2 ದಿನ ಇರ್ತದೆ ಕರ್ಕೊಂಡು ಹೋಗ್ಬೇಕಂತ ನೀನು. ಬರೀ ಪಟ್ ಕುಡಿದು ರೆಡಿ ಆಗು. ಮತ್ತೆ ಎಲ್ಲ ಕೆಲಸ ಮುಗೀತು ನೋಡ್ರಿ. ಬಟ್ಟೆ ಒಂದು ಅದಾವ. ಬಟ್ಟೆ ದಿವ್ಯಾ ಬಂದು ಮಾಡ್ಕೋತಾ ಅಂತೇಳಿ ಈಗ ಚಾ ಮಾಡ್ಕೊಳತ್ ನೋಡ್ರಿ. ಇಡ್ಲಿ ತರತ್ತ ಊರಿಂದ ಅಲ್ಲೇ ನಾಷ್ಟ ಮಾಡ್ಬೇಕಂತ ಈಗ ಸ್ವಲ್ಪ ಚಾ ಕುಡಿದು ಇಲ್ಲಿ ನೋಡ್ರಿ ಬ್ಯಾಗ್ ಎಲ್ಲ ಚೂಡಾದು ಮಾಡಿಟ್ಟಿದಿಲ್ಲ. ಮತ್ತು ಸಾರಿ ಇದೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾತೀನಿ. ಇಟ್ಟು ಮಾಡಿ ಫಸ್ಟ್ ಡ್ರೆಸ್ ಹಾಕೋತೀನಿ. ಮಮ್ಮಿ ಬಂದಿರ್ಬೇಕು ನೋಡ್ರಿ. ಟೈಮ್ ಆಗೈತಿ ನೋಡ್ರಿ. ಚಾ ಕುಡಿದು ರೆಡಿಯಾಗಿ ನೋಡ್ರಿ ಬರ್ರಿ ಹೋಗೋ ಮಾರ್ಕೆಟಿಗೆ. ಟೈಮ್ ನೋಡ್ತೀರಿ 11-15 ಆಯಿತು. ಲೇಟ್ ಆಗೇ ಬಿಡ್ತು. ನಮ್ಮ ಮಮ್ಮಿನೇ ಈಗ ಜಸ್ಟ್ ಬಂದ ಒಂದು 10-15 ನಿಮಿಷ ಆಯಿತು. ಕರೆಕ್ಟ್ ಆಯ್ತು ನೋಡಿ. ಕೆಲಸ ಮುಗಿದಕ್ಕೆ ಮಮ್ಮಿ ಬರೋದಕ್ಕೆ ದಿವ್ಯಾ ನಾಳೆ ಬರ್ತಾ. ನಾನು ಈಗ ಹೋಗಿ ವಾಪಸ್ ಬರೋದು ಹಾಕೋದಿಲ್ಲ ಗೊತ್ತಿಲ್ಲ. ಪ್ಯಾಕ್ ಎಲ್ಲ ಇಟ್ಟೀನಿ. ಆಮೇಲೆ ಧರಿಸಿ ಬರುವಾಗ ತರ್ತಾ ನೋಡ್ರಿ. ಚಿನ್ನು ನಾಳೆ ಸ್ಕೂಲ್ ಪಿಕ್ನಿಕ್ ಇಟ್ಟಾರಂತ. ಏನು ಸ್ಕೂಲಿಗೆ ಕಳಿಸ್ಲೋ ಏನು ಊರಿಗೆ ಕರ್ಕೊಂಡು ಹೋಗಲು ಗೊತ್ತಾಗಲಾಗೈತೆ. ಅದಕ್ಕೆ ನಾಳೆ ಅವ ಕಡೆಗೆ ನಾಳೆ ಬರ್ಲಕ್ಕೆ ಚಿನ್ನು. ದಿವ್ಯಾನು ಬರ್ತಾ ಬೆಳಗ್ಗೆ ದಿವ್ಯಾಂಗ ಕೂಡ ಬರ್ಲತ್ತಿ ಬಿಟ್ಟು ಹೊಂಟಿ ನೋಡ್ರಿ. ಏನ್ ಮಾಡಾಗಿ ಶೀಜು ಬಾಯ್.
ಅಲ್ಲಿ ಬರಾಕತ್ತಾಳ ನೋಡ್ರಿ ನಮ್ಮ ಮಮ್ಮಿ. ನಾ ಇಲ್ಲಿ ಬಂದು ಹುಡ್ಕಾಡತ್ತೀನಿ ಅಲ್ಲಿಂದ ಬರತ್ತಾಳ ಕಾಣೋ ಒಲೆಗಳ ನಾನು. ಅದ್ರ ನಾ ಸ್ಕಾರ್ಫ್ ಬೇರೆ ಹಾಕೊಂಡಿನಿ, ಗೊತ್ತೇ ಆಗಲ್ಲಾಗೈತೆ ನಮ್ಮ ಮಮ್ಮಿಗೆ. ನಾ ಈ ಕಡೆ ಕೈ ಮಾಡಾಕತ್ತೀನಿ, ನೀ ಆ ಕಡೆ ಹೊಂಟಿ. ಅದೇ ನೀ ಯಾಕೆ ಬಂದಿ ಬಿಸ್ಲಾಗ? ನಾವು ಅಲ್ಲವಾ ಹುಡುಗಿ. ಓ 50 ಪೀಸ್ 15 ತಗೊಂಡಿಲ್ರಿ ಅವು 50 ಸರ್ಫೆಕ್ಸ್ ಸಾಬೂನು ಒಂದು ಬಾಕ್ಸ್ 10 ರೂಪಾಯಿ. ಸರ್ಫೆಕ್ಸ್ ಪುಡಿ 10 ರೂಪಾಯಿ ರೀ. ಅದು ಬ್ಯಾಗ್ ಸಂತೂರ್ ಸಾಬೂನು ದೊಡ್ಡ ರೀ. 3 hours later. ಈಗ ನೋಡ್ರಿ ಫೈನಲಿ ಎಲ್ಲ ಅಂಗಡಿಗಳು ಮಾಲ್ ಮುಗಿದು ನೋಡ್ರಿ. ಒಂದು 5-6 ಅಂಗಡಿ ಆಯಿತು. 3 ಟೈಮ್ 4 ಗಂಟೆ ಆಯ್ತು. ಒಂದು 12:30 ಸ್ಟಾರ್ಟ್ ಮಾಡೀವಿ. ಬರೀ ಹೋಗಿ ಏನಾರ ಊಟ ಮಾಡ್ಕೊಂಬರ್ತೇವೆ. ಮುಂಜಾನಿಂದ ಏನು ತಿಂದಿಲ್ಲ. ನಮ್ಮ ಮಮ್ಮಿ ನೋಡ್ರಿ MR ಹೋಟೆಲ್ಗೆ ಬಂದ್ರೆ ಫಿಕ್ಸ್ ವೇಟ್ ನೋಡ್ಕೊಳ್ಳೋದು. 51 kg. ಎಲ್ಲ ಮುಗಿಸ್ಕೊಂಡು ಹೊಂಟಿ ನೋಡ್ರಿ. ಧನುಷ್ಯ ಆಮೇಲೆ ನಮ್ಮ ಅಣ್ಣ ನಮ್ಮ ಮನೆಯವ್ರು ಎಲ್ಲರೂ ಕೂಡಿ ಮಾಲ್ ಹಾಕಕ್ಕೆ ಬರ್ತಂತ ಯಾರ ಇನ್ನೇನು ಹೋಗೊಂಬರ್ರಿ ಪಟ್ ಹೋಗೊಂಬರ್ತೀರಿ. ಆಲ್ರೆಡಿ 5 ಗಂಟೆ ಆಯಿತು. ಎಟ್ ಲೇಟ್ ಒಂದು ಯಾವಾಗ ಫೋನ್ ಹಚ್ಚೀನಿ ಏನು ಸುದ್ದಿ? ಕಾರ್ ಬಾಕ್ಸ್ ಯಾರ ಹೊಂಟ್ರತ್ತ ಅವ್ರು ಕೂಡ ಹಾಲು ತಗೊಂಡು ಮುಗಿತು ನೋಡಿ. ಲಾಸ್ಟಿಗೆ ಚಾ ಕುಡ್ದೀನಿ. ಬಸ್ ಹತ್ತು ಹೋಗ್ಬೇಕಂತ ಚಾ ಕೂಡ ಆಯ್ತು ನೋಡಿ. ಚಾ ಕುಡಿ ಚಿನ್ನು ಚಿನ್ನಿ ನೋಡ್ರಿ ಚಿನ್ನು. ಬಾಗಿಯೋಡಿ ಬತ್ತಪ್ಪು ಚಿನ್ನು. ಬಾಗಿಯೋಡಿ ಬತ್ತು ಬಾಗಿಯೋಡಿ ನೋಡಿ ನೋಡ್ರಿ. ಬಾಗೇವಾಡಿಗೆ ಬಂದು ನಿಂತೀವಿ. ನಮ್ಮ ತಂಗಿ ಬರ್ತಾ ಅಂದ ಅದಕ್ಕೆ ವೇಟ್ ಮಾಡ್ಕೋತಿರ್ತೀವಿ ನೋಡಿ. ಎಲ್ಲ ಲಗೇಜ್ ಅದಾವ ಅಂತ ಹೇಳಿ. ಬಾಗೇವಾಡಿಗೆ ಬಂದೆ ನೋಡ್ರಿ. ಫೈನಲಿ ಟೈಮ್ ನೋಡಿದ್ರಿ ಎಷ್ಟು 8 ಗಂಟೆ ಆಯಿತು. ಫುಲ್ ಸುಸ್ತಾಗ್ಬಿಟ್ಟೆ ನೋಡ್ರಿ. ಬೆಳಗ್ಗೆಯಿಂದ ಅಡ್ಡಾಡಿ ಅಂಗಡಿಗೆ ಮಾಲ್ ತೊಗೊಂಡು ಮರುವತ್ತಿಗೆ ಊಟ ಮಾಡಿ 8ಕ್ಕೆ ಬಂದ್ವಿ. ಮಾಲಿನ ಗಾಡಿ ಬಂದಿಲ್ಲ ನೋಡ್ರಿ. ಹಾಕಿ ಕಳಿಸಿದ್ವಿ. ನಾನು ನಮ್ಮ ಈಗ ಬಸ್ಸಿಗೆ ಬಂದು ಕೂತೀವಿ ನೋಡ್ರಿ. ಚಿನ್ನು ಅದು ಬರೀ ಫ್ರೆಶಪ್ ಆಗಿ ಎಲ್ಲ ಸ್ವಲ್ಪ ಚೋಡ ಅದು ಹಂಚ್ಬೇಕು ನೋಡ್ರಿ. ಏರಿಯಾ ಒಳಗೆ ಚೋಡ ಉಂಡಿ ಕುಬ್ಸ ಮಾಡಕ್ಕೆ ಬಂದೀವಲ್ಲ, ನಾಳೆ ಕುಬ್ಸ ಮಾಡ್ತೀವಿ. ಹಾಗಾಗಿ ಇವತ್ತು ಚೋಡ ಉಂಡಿ ಹಂಚ್ಬೇಕು ನೋಡ್ರಿ ಏರಿಯಾ ಒಳಗೆ. ಬರೀ ಫ್ರೆಶಪ್ ಆಗಿಬಿಟ್ಟು ಹಂಚಕ್ಕೆ ಹೋಗ್ಬೇಕು. ಮಾಲಿನ ಗಾಡಿನೂ ಬಂತು ನೋಡ್ರಿ. ಹೇಳಿದ್ದೆ ನಿಮಗೆಲ್ಲ ಹೇರ್ ಕಳಿಸಿ. ನಾವು ಬಂದ ಮ್ಯಾಗ ಎಷ್ಟೊತ್ತಿಗೆ ಬಂದ ಹಾಫ್ ಆನ್ ಅವರ್ ಬಿಟ್ಟು ಬಂತು. ನಾವು ಜಲ್ದಿನೇ ಬಂದಿದ್ದೆ ಬಸ್ಸಿಗೆ ನೋಡ್ರಿ. ಮನೆ ತುಂಬ ಮಾಲೆ ಆಯ್ತು. ಈಗ ಕಾಟನ್ ಮ್ಯಾಗ ಎಲ್ಲ ಕಡೆ ಇಟ್ಬಿಟ್ಟಿವಿ. ಅವೆಲ್ಲ ಸೆಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಇಡ್ತದೆ. ಈಗ ಸ್ವಲ್ಪ ಜಸ್ಟ್ ಅಷ್ಟು ತಗೊಂಡು ಅಲ್ಲದಲ್ಲೇ ಇಟ್ಬಿಟ್ಟು ನೋಡ್ರಿ ಎಲ್ಲ ಕಡೆ. ಬಿಜಾಪುರದಿಂದ ಎಲ್ಲ ಮಾಲ್ ಬಂತು ನೋಡ್ರಿ. ಈಗ ಎಲ್ಲ ಹಿರ್ಸಾಕತ್ತಾರ. ಈ ಕಡೆ ಕುಬ್ಸದ ಮನೆಗೆ ನಾವು ಕುಬ್ಸದ ಸಂಬಂಧ ಉಂಡಿ ಚೂಡ ಹಂಚಕ್ಕೆ ನಾವು ಹೊಂಟಿವಿ. ಈ ಕಡೆ ಮಾಲ್ ಬಂದೈತೆ ನೋಡ್ರಿ. ಫುಲ್ ಮನೆ ಎಲ್ಲ ಬರೀ ಮಾಲೆ ತುಂಬೈತೆ ನೋಡ್ರಿ. ಬರೀ ಪಟ್ ಹೋಗಿ ಚೂಡ ಉಂಡಿ ತೊಗೊಂಬಂದಾರ. ಉಂಡಿ ಚೂಡ ಹಂಚಿ ಬರ್ಬೇಕು ನೋಡ್ರಿ. ಕಡೆ ಹೋಗಿ ಹಂಚಿ ಬಂದೇವಿ ನೋಡ್ರಿ. ಈಗ ಆಲ್ಮೋಸ್ಟ್ ಎಲ್ಲ ಒಂದು 10-15-20 ಮನೆ ಅದು ನೋಡ್ರಿ. ಪಟ ಹಂಚಿ ಬಂದೈತೆ. 9:30 ಟೈಮ್. ಅಪ್ಪ ಈಗೆಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಅವಾಗಿಂದ ಅದೇ ಚಿಂತೆ ಆಗ್ತಿತ್ತು. ಹೋಗಿ ನಾ ಮನೆಗೆಲ್ಲ ಹಂಚಿ ಬರ್ಬೇಕು, ಇನ್ನು ಮಾಲ್ ಅಡ್ತಿ ಮಾಲ್ ಒಯ್ಬೇಕು ಅನ್ನೋ ಟೆನ್ಷನ್ ಇತ್ತು ಫುಲ್. ಈಗ ಜಸ್ಟ್ ಟೆನ್ಷನ್ ಫ್ರೀ ಆಯ್ತು ನೋಡ್ರಿ. ಮತ್ತು ನಾಳೆದು ಒಂದು ಸ್ವಲ್ಪ ಟೆನ್ಷನ್ ಐತಿ. ಬೆಳಗ್ಗೆ ಅದೆಲ್ಲ ಹೆಂಗಾಗುತ್ತೆ ಕುಬ್ಸಕ್ಕೆಲ್ಲ ಅಡುಗೆ ಮಾಡೋದು ಕಂಟಿನ್ಯೂಸ್ ಆಗಿ ಹೆಂಗೆ ಕುಬ್ಸ ಎಲ್ಲ ಮಾಡ್ಬೇಕಂತ ಅನ್ಕೊಂಡು ಎಲ್ಲ ರಿಲೇಟಿವ್ಸು ಬರತ್ತಾರ. ಅದೊಂದು ಹೆಂಗಾಗುತ್ತೆ ಗೊತ್ತಿಲ್ಲ ನೋಡ್ರಿ. ಇವತ್ತಿನ ನಂತರ ಇಲ್ಲಿ ತನಕ ಕಂಪ್ಲೀಟ್ ಆಯಿತು. ಬರೀ ಊಟ ಅದು ಮಾಡೋ ಮತ್ತೆ ಸಾಯಂಕಾಲ ನೋಡ್ರಿ ರೊಟ್ಟಿ ಮಾಡತ್ತಾಳ ನಮ್ಮ ತಂಗಿ ಊಟಕ್ಕೆ. ಬರೀ ಊಟ ಅಂತೂ ಆಯ್ತು ನೋಡ್ರಿ. ಫುಲ್ ಸುಸ್ತಾಗೈತೆ. ಕಣ್ಣು ನೋಡ್ರಿ ಹೆಂಗೆ ನಿದ್ದೆ ಬರತ್ತೈತಿ. 11:30 ಆಯಿತು. ಬರೀ ಮ್ಯಾಗ ಹೋಗಿ ಮಲ್ಕೊಳ್ಬತ್ತೀನಿ. ನಾವು ಯಾರು ಮಲ್ಕೊಂಡಿರಲ್ಲ. ಯಾರು ಜಲ್ದಿ ಹೋಗೊಂಬ ನಮ್ಮ ಮಮ್ಮಿ ಮ್ಯಾಗ ಹೋಗ್ಯಾಳಕ್ಕೆ ಬಟ್ ಮಲ್ಕೊಂಡಿರಲ್ಲ ನೋಡ್ರಿ. ನೋಡಿ ಈ ಕೂತ ಬಾ ಹೋಗೊಂಬ ಮ್ಯಾ. ಚಿನ್ನು ಏನು ಮಾಡತ್ತಿ? ಇನ್ನೂ ಮಲ್ಕೊಂಡಿಲ್ಲ ಅಪ್ಪು. ಐಸ್ ಕ್ರೀಮ್ ತಂದ ಮಾಮ. ಬರೀ ಐಸ್ ಕ್ರೀಮ್ ಇದ್ರೆ ಸಾಕು ನೋಡಿ. ನಮ್ಮಿ ನೋಡ್ರಿ ಮಕ್ಕೊಂಡ ಬಂದಂದ್ರೆ ಹೆಂಗೆ ಫೋನ್ ನೋಡತ್ತ ನೋಡ್ರಿ. ಐಸ್ ಕ್ರೀಮ್ ಯಾವ ಫ್ಲೇವರ್ ಇದು? ಪಿಸ್ತಾ ಫ್ಲೇವರ್ ಐಸ್ ಕ್ರೀಮ್. ಚಿನ್ನು ಅಂತೀನು ಅದೇ ಐಸ್ ಕ್ರೀಮ್ ತಿತ್ತಿ. ಐಸ್ ಕ್ರೀಮ್ ತಿನ್ನಲ್ಲಕ್ಕಿ. ಚಿನ್ನೂ ತಿನ್ನಂಗಿಲ್ಲ. ಇವ್ರಿಬ್ರು ತಿನ್ನಂಗಿಲ್ಲ. ಬ್ಯಾಡ
ನೋಡ್ರಿ ಮ್ಯಾಗ ಬಂದಿವಿ ಇಲ್ಲೆಲ್ಲರೂ ನಾನು ಲಾಗ್ ನೋಡೋದು ಯುಗಾದಿ ಹಬ್ಬದ ಲಾಗ್ ನೋಡಕತ್ತಾರ ನಮ್ಮ ಮಮ್ಮಿ ಅದು ಬರೀ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ಇವತ್ತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ನೋಡಿ ಫುಲ್ ಕಣ್ಣೆಲ್ಲ ರೆಡ್ ರೆಡ್ ಆಗಿ ಒಂದು ಇದು ಬಂದು ನಾಳೆ ಮತ್ತೆ ಕುಬ್ಸಕ್ಕೆ ಜಲ್ದಿ ನೋಡ್ರಿ ಓಕೆ ಬಾಯ್